ನಮಸ್ಕಾರ. ನಮ್ಮ ಹಿಂದೂ ಧರ್ಮದಲ್ಲಿ ಶಿವರಾತ್ರಿ ಅನ್ನೋದು ಒಂದು ಬಹಳ ಪ್ರಮುಖವಾದ ಒಂದು ಪರ್ವ. ಇದನ್ನು ಹಬ್ಬ ಅಂತ ಹೇಳೋ ಬದಲು ಉತ್ಸವ ಅಂತ ಹೇಳ್ತೀವಿ ನಾವು. ಯಾಕಂದರೆ ಇಲ್ಲಿ ಮುಖ್ಯವಾದ ಆಚರಣೆಗಳು ಏನಪ್ಪ ಅಂದರೆ, ಮೊದಲು ಉಪವಾಸ, ಎರಡನೇದು ಜಾಗರಣೆ, ಮೂರನೇದು ಪ್ರಾರ್ಥನೆ, ನಾಲ್ಕನೇದು ಧ್ಯಾನ. ಇಷ್ಟನ್ನು ನಾವು ಆಚರಿಸಬೇಕು. ಈಗ ಬರುವ ಶಿವರಾತ್ರಿಗೋಸ್ಕರ, ಬರುವ ಮಹಾಶಿವರಾತ್ರಿಗೋಸ್ಕರ ಇವತ್ತು ನಾವು ಒಂದು ವಿಶಿಷ್ಟವಾದ ಒಂದು ಶಿವಭಕ್ತರ ಕಥೆಯನ್ನು ಮತ್ತು ಒಂದು ಪಾರ್ವತಿ ಅಮ್ಮನ ಭಕ್ತರ ಕಥೆಯನ್ನು ನಾವು ನೋಡಲಿದ್ದೀವಿ. ನಮ್ಮ ಭಾರತ ದೇಶದ ದಕ್ಷಿಣ ಭಾಗದ ತಮಿಳುನಾಡಿನ ಪೂರ್ವೋತ್ತರ ಪ್ರದೇಶವನ್ನು 8ನೇ ಶತಮಾನದಲ್ಲಿ ತೊಂಡೈನಾಡು ಅಂತ ಕರೀತಿದ್ರು. ಕಂಚಿ ಮಹಾನಗರ ಅದಕ್ಕೆ ರಾಜಧಾನಿ ಆಗಿತ್ತು. ಪಲ್ಲವರು ಅದನ್ನು ಆಳ್ತಿದ್ರು. ಈ ಊರಿಗೆ ಸ್ವಲ್ಪ ದೂರದಲ್ಲಿ ತಿರುನಿಂಡ್ರವೂರ್ ಅಂತ ಒಂದು ಊರಿದೆ. ಅಲ್ಲಿ ಪೂಸಲ ಅಂತ ಹೇಳಿ ಒಬ್ಬ ಶಿವಭಕ್ತರು ಇದ್ದರು. ಅವರು ವೇದ ಪರಂಪರೆಯಲ್ಲಿ ಬಂದವರು, ವೈದಿಕ ಆಚರಣೆಗಳನ್ನು ಮಾಡ್ತಿದ್ದವರು, ಪಾರಾಯಣಗಳು ಮಾಡಿ, ವೇದ ಪಾರಾಯಣ ಮಾಡಿ ಅಥವಾ ರುದ್ರೋಹೋಮ, ರುದ್ರಪಾರಾಯಣ ಇವೆಲ್ಲ ಮಾಡಿಸಿ ಅವ್ರಿಗೆ ಆದಾಯವಾಗಿ ಇಟ್ಕೊತಿದ್ರು. ಇದನ್ನು ಅವರು ತನ್ನನ್ನು ಹುಡುಕಿ ಬರುವಂಥ ಶಿವಭಕ್ತರಿಗೆ ಸಹಾಯವಾಗಿ ಕೊಟ್ಬಿಡ್ತಿದ್ರು. ಅವ್ರಿಗೆ ಸಹಾಯ ಆಗಲಿ ಅಂತ ತನಗಂತ ಏನು ಇಟ್ಕೊಳ್ತಿರ್ಲಿಲ್ಲ. ಮನಸ್ಸು ಮಾತ್ರ ಸದಾ ಶಿವನ ನೆನಪಿನಲ್ಲೇ ಇರೋದು. ತನ್ನ ಮನಸ್ಸಲ್ಲಿ ಬರುವಂಥ ಯಾವುದೇ ಭಾವನೆಗಳಾಗಲಿ, ಯೋಚನೆಗಳಾಗಲಿ ಎಲ್ಲ ಶಿವನಿಂದ ಆಗ್ತಾ ಇದೆ ಅಂತ ಹೇಳಿ ಸರ್ವವನ್ನು ಶಿವನ ಪಾದಕಮಲದಲ್ಲಿ ನೆಲೆಸಿ ಶಿವನ ಸ್ಮರಣೆ ಮಾಡ್ತಾ ಇದ್ರು. ಈ ಥರ ಮಾಡ್ತಿರುವಾಗ ಒಂದು ಸರಿ ಅವ್ರಿಗೆ ಒಂದು ಆಸೆ ಬಂತು. ಆಸೆ ಯಾರನ್ನು ಬಿಡೋದಿಲ್ಲ. ಏನಪ್ಪ ಅಂದರೆ, ಆ ಊರಿನಲ್ಲಿ ಈಶ್ವರನಿಗಂತ ಹೇಳಿ ಒಂದು ದೇವಸ್ಥಾನ ಇರಲಿಲ್ಲ. ಒಂದು ದೊಡ್ಡ ದೇವಸ್ಥಾನ ಕಟ್ಟೋಣ ಅಂತ ಹೇಳಿ ಇವ್ರ ಮನಸ್ಸಿಗೆ ಆಸೆ ಬಂತು. ನಿಜವಾದ ಭಕ್ತರಿಗೆ ಈ ಥರ ಒಂದು ಆಸೆ ಬಂತು ಅಂದರೆ ಅದನ್ನು ಶಿವನ ಆಜ್ಞೆ ಅಂತಲೇ ತಿಳ್ಕೊತಿರು. ಅಂದರೆ ಮಾಡಲೇಬೇಕು ಅಂತ ಆಸೆ ಬಂತಂದರೆ ಅದು ಶಿವ ನಮ್ಗೆ ಹೇಳ್ತಾ ಇದ್ದಾನೆ ಮಾಡು ಅಂತ ಹೇಳಿ ಆ ಭಾವನೆ ಅಂಥ ಭಕ್ತರು ಅವರು. ಸೊ ಈ ಥರ ಮನಸ್ಸಲ್ಲಿ ಈ ಯೋಚನೆ ಬಂತಲ್ಲ, ಮಾಡೇ ಬಿಡೋಣ, ಒಂದು ದೇವಸ್ಥಾನ ಕಟ್ಟೇ ಬಿಡೋಣ ಅಂತ ಹೇಳಿ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಒಂದು ಪಟ್ಟಿ ಮಾಡಿಕೊಂಡ್ರು. ಜಾಗದಿಂದ ಹಿಡಿದು ಸಾಮಗ್ರಿಗಳು ಮತ್ತು ಅದಕ್ಕೆ ಕೆಲಸ ಮಾಡೋರ ಆಳುಗಳು ಇದನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತಲೂ ಒಂದು ಅಂದಾಜು ಮಾಡಿದ್ರು. ಆ ಅಂದಾಜಿನ ಸಂಗ್ರಹಿಸೋಕ್ಕೋಸ್ಕರ, ಆ ಹಣವನ್ನು ಸಂಗ್ರಹಿಸೋಕ್ಕೋಸ್ಕರ ಎಲ್ಲ ದಾನಿಗಳ ಹತ್ರ ಹೋಗಿ ಕೇಳಿದ್ರು. ಕೆಲವ್ರ ಹತ್ರ ಹಣವಾಗಿ ಕೊಡಿ ಅಂದರು, ಕೆಲವ್ರ ಹತ್ರ ನೀವು ಸಾಮಗ್ರಿಗಳಾಗಿ ಕೊಡಿ ಅಂದರು, ಕೆಲವರು ನೀವೇ ಬಂದು ಕೆಲಸ ಮಾಡಿ ಅಂತ ಹೇಳಿದ್ರು. ಬಟ್ ಇವರು ನಿರೀಕ್ಷಿಸದಷ್ಟು ಆಗಲಿಲ್ಲ, ಕೆಲಸ ಆಗಲಿಲ್ಲ. ಭಾಳ ಅಲ್ಪ ಪ್ರಮಾಣದಲ್ಲಿ ಇವ್ರಿಗೆ ಹಣ ಸಂಗ್ರಹಣೆ ಆಯಿತು. ಸೊ ಈ ಕೆಲಸ ಮಾಡೋಕ್ಕಾಗಲಿಲ್ಲ ಅವ್ರ ಕೈ. ಸ್ವಲ್ಪ ಮನಸ್ಸು ಬಹಳ ನೊಂದ್ಕೊಂಡ್ರು. ಶಿವನು ಹೇಳಿದ್ದಾನೆ, ಬಟ್ ನನ್ನ ಕೈಯಿಂದ ಮಾಡೋಕ್ಕಾಗಲಿಲ್ವಲ್ಲ.
ಇಷ್ಟು ನಮಗೆ ಆಜ್ಞೆ ಕೊಟ್ಟವನು ಇದಕ್ಕೂ ಒಂದು ದಾರಿ ತೋರಿಸಲಿ ಅಂತ. ಎಲ್ಲ ಶಿವನಿಂದನೇ ಆಗೋದು ಅನ್ನೋದು ಅವ್ರಿಗೆ ನಂಬಿಕೆ ಇತ್ತು. ಅದರಿಂದಾಗಿ ನೀನೇ ದಾರಿ ತೋರಿಸಪ್ಪ. ಆವಾಗ ಅವರು ಆ ರಾತ್ರಿ ಅವರು ಧ್ಯಾನದಲ್ಲಿರುವಾಗ ಇನ್ನೊಂದು ಯೋಚನೆ ಬಂತು. ನೀನು ಭೌತಿಕವಾಗಿ ಒಂದು ದೇವಸ್ಥಾನ ಕಟ್ಟದೇ ಇದ್ರೇನು ಮನಸ್ಸಲ್ಲೇ ಕಟ್ಟಬಹುದದ? ಇವ್ರಿಗೆ ಎಚ್ಚರ ಆಯಿತು. ಬಹಳ ಒಳ್ಳೆ ಉಪಾಯವನ್ನೇ ಶಿವನಿಗೆ ಹೇಳಿದ್ದಾನೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಮನಸ್ಸಲ್ಲೇ ದೇವಸ್ಥಾನವನ್ನು ಕಟ್ಟೋಕ್ಕೆ ತೀರ್ಮಾನ ಮಾಡಿದ್ರು. ಒಂದು ನಿಜ ರೂಪದಲ್ಲಿ ಒಂದು ದೇವಸ್ಥಾನ ಕಟ್ಟೋಕ್ಕೆ ಏನೇನು ಬೇಕೋ ಅಂಥ ಎಲ್ಲ ಕ್ರಮವನ್ನು ತಗೊಂಡು, ಜಾಗ ಹುಡುಕೋದ್ರಿಂದ ಹಿಡಿದು ಶುದ್ಧವಾದ ಜಾಗ, ಸೂಕ್ತವಾದ ಜಾಗ, ಆಮೇಲೆ ರಾಜಗೋಪುರ, ಧ್ವಜಸ್ತಂಭ, ಬಲಿಪೀಠ, ನಂದಿಪೀಠ, ಅರ್ಧಮಂಟಪ, ಭಗವಾನದ ಸನ್ನಿಧಿ, ಅದರ ಮೇಲೆ ವಿಮಾನ, ಮತ್ತು ಭಗವಂತನಿಗೆ ಲಿಂಗಕ್ಕೆ ಅಭಿಷೇಕಕ್ಕೋಸ್ಕರ ನೀರು ಬೇಕಲ್ಲ, ಅದಕ್ಕೋಸ್ಕರ ಒಂದು ಬಾವಿ ತೋರಿಸಿದ್ರು. ಭಕ್ತರು ಬಂದರೆ ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಒಂದು ಕೊಡ ತೋರಿಸಿದ್ರು. ಹೊರಗೋಡೆ ಹಾಕಿದ್ರು, ಪ್ರಹಾರ ಆಗಲಿ ಅಂತ, ಸುತ್ತಿ ಬರಲಿ ಅಂತ ಹೇಳಿ ಹೊರಗೋಡೆ ಹಾಕಿದ್ರು. ಇಷ್ಟೆಲ್ಲ ತಯಾರು ಮಾಡಿದ್ರು. ಎಲ್ಲ ಮನಸ್ಸಲ್ಲೇ ನಡೀತು. 3 ವರ್ಷಗಳ ಕಾಲ ತಗೊಂಡ್ರು ಅದಕ್ಕೆ. ಕೊನೆಗೆ ಸ್ಥಾಪನೆ ಮಾಡೋ ದಿನ ಬಂತು. ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಅಂದರೆ ಅಲ್ಲಿಯವರೆಗೂ ಆ ಮೂರ್ತಿ ಲಿಂಗ ಕಲ್ಲಾಗಿ ಇರುವಂಥದ್ದು. ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಅದಕ್ಕೆ ಜೀವ ಕೊಟ್ಟಂಗೆ, ಆವಾಗ ಅದು ದೇವರಾಗೋದು. ಆ ದೇವಸ್ಥಾನದ ಪೂಜೆಗಳೆಲ್ಲ ಆಮೇಲೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆ ದಿನ ಮುಹೂರ್ತ ಎಲ್ಲ ಗುರುತು ಮಾಡಿಕೊಂಡು ತಯಾರಾಗಿದ್ದರು. ಇಷ್ಟರಲ್ಲೇ ರಾಜಧಾನಿಯಲ್ಲಿ ಅಂದರೆ ಕಂಚಿನಗರದಲ್ಲಿ ಮಹೇಂದ್ರ ವರ್ಮ ಅಂತ ಪಲ್ಲವ ರಾಜ, ಅವನು ಒಂದು ಶಿವನಿಗೆ ದೇವಸ್ಥಾನ ಕಟ್ಟಿ ಮುಗಿಸ್ಬಿಟ್ಟಿದ್ದ. ಆ ಸಮಯದಲ್ಲಿ ಅವನು ಯಾಕಪ್ಪ ಕಟ್ಟದ ಅಂದರೆ, ಈ ಕೈಲಾಸ ಪರ್ವತಕ್ಕೆ ಸುಮಾರು ಜನ ಹೋಗ್ತಾರೆ, ಅದನ್ನು ಪ್ರದಕ್ಷಿಣೆ ಮಾಡಿ ಬರ್ತಾರೆ. ವಯಸ್ಸಾದವ್ರಿಗೆಲ್ಲ ಇದು ಕಷ್ಟ ಅನ್ನೋಕ್ಕೋಸ್ಕರ ಒಂದು ಕೈಲಾಸನಾಥರಿಗೆ ಅಂತ ಹೇಳಿ ಒಂದು ದೇವಸ್ಥಾನನ ಕಂಚಿನಲ್ಲಿ ಕಟ್ಟಿಸ್ತಾರೆ. ಅದಕ್ಕೆ ಪ್ರತಿಷ್ಠಾಪನೆ ದಿನ ಪೂಸಲಾರವರು ಪ್ರತಿಷ್ಠಾಪನೆ ಮಾಡಿದ್ದ ದಿನವೂ 2 ಒಂದಾಗಿತ್ತು. ಮುಹೂರ್ತವೂ ಒಂದೇ ಥರ ಇತ್ತು. ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಮನೆಯಲ್ಲಿ ನಮ್ಮದೇ ಯಾವುದೇ ಒಂದು ಪೂಜೆ ಆಗಲಿ, ಒಂದು ಮಂಗಳಕರವಾದ ಕಾರ್ಯಗಳಾಗಲಿ, ಅದಕ್ಕೆ ಮುಹೂರ್ತ ಗುರುತಿಸ್ಬೇಕಂದ್ರೆ ಆ ಮನೆ ಒಡೆಯನ ಜನ್ಮ ನಕ್ಷತ್ರ ನೋಡ್ತಿರ್ಲಿಲ್ಲ. ಆ ಪ್ರದೇಶದ ರಾಜನ ಜನ್ಮ ನಕ್ಷತ್ರ ಅನುಸಾರವಾಗಿ ಅವರುಗಳು ಮುಹೂರ್ತವನ್ನು ಗುರ್ತು ಮಾಡ್ತಿದ್ರು. ಅದರಿಂದಾಗಿ ಈ 2 ದಿನಗಳು 2 ಮುಹೂರ್ತ ಒಂದೇ ಆಗಿತ್ತು. ನಾಳೆ ಪ್ರತಿಷ್ಠಾಪನೆ ಆಗಬೇಕು. ಹಿಂದಿನ ದಿನ ರಾತ್ರಿ ರಾಜನ ಕನಸಿನಲ್ಲಿ ಶಿವ ಬಂದು, ನೀನು ನನಗೋಸ್ಕರ ಒಂದು ದೇವಸ್ಥಾನ ಕಟ್ಟಿದೀಯಾ, ಸಂತೋಷ. ಅದರ ಒಂದು ಪ್ರತಿಷ್ಠಾಪನೆ ದಿನ ನಾಳೆ ಇಟ್ಕೊಂಡಿದೆಯಾ, ಆದರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂಥ ತಿರುನಿಂದ್ರ ಊರಿನಲ್ಲಿ ಪೂಸಲಾರ್ ಅಂತ ಹೇಳಿ ನನ್ನ ಪರಮ ಭಕ್ತ ಒಬ್ಬ ಇದ್ದಾನೆ. ಅವನು ನನಗೋಸ್ಕರ ಪ್ರೀತಿಯಿಂದ ಬಹಳ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾನೆ. ನಾನು ನಾಳೆ ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಅದರಿಂದಾಗಿ ನಿನ್ನ ಒಂದು ಕಾರ್ಯಕ್ರಮನ ಇನ್ನೊಂದು ದಿನ ಇಟ್ಕೋ ಅಂತ ಹೇಳಿ ಕನಸಿನಲ್ಲಿ ಹೇಳಿಬಿಟ್ಟು ಹೋದರು. ರಾಜನಿಗೆ ಎಚ್ಚರ ಆಯಿತು. ಆಶ್ಚರ್ಯಪಟ್ಬಿಟ್ರು. ನಾನು ಇಷ್ಟು ಧನ ಖರ್ಚು ಮಾಡಿ ಒಂದು ಬಹಳ ಸುಂದರವಾದ ಒಂದು ದೇವಸ್ಥಾನನ ನಾನು ಕಟ್ಟಿದ್ದೀನಿ, ಆದರೆ ಶಿವನು ಇನ್ನೊಬ್ಬರು ಒಂದು ಭಕ್ತ ಕಟ್ಟಿರೋ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅವ್ರು ಎಂಥ ಭಕ್ತರು ಇರಬೇಕು, ಮತ್ತು ಅದು ಎಂಥ ಉತ್ತಮ ದೇವಸ್ಥಾನ ಇರಬೇಕು, ಅವ್ರನ್ನೂ ನಾನು ನೋಡಲೇಬೇಕು, ಆ ದೇವಸ್ಥಾನನೂ ನಾನು ಕಾಣಲೇಬೇಕು ಅಂತ ಹೇಳಿ
ರಾತ್ರಿ ಎಲ್ಲ ಮಂತ್ರಿಗಳನ್ನೆಲ್ಲ ಎಬ್ಬಿಸಿ ತನ್ನ ಪರಿವಾರ ಸಮೇತ ಒಂದು ಗುಂಪಾಗಿ ತಿರುನೆಂಡ್ರವ್ರಿಗೆ ಬಂದ. ಅವನು ಬರೋದಕ್ಕೆ ಬೆಳಗ್ಗೆ ಆಯಿತು. ಆದರೆ ಊರಿನಲ್ಲಿ ನೋಡಿದ್ರೆ ಅವನಿಗೆ ಆಶ್ಚರ್ಯ ಆಯಿತು. ಎಲ್ಲಿನೂ ಒಂದು ಉತ್ಸವದ ಒಂದು ಸಡಗರ ಎಲ್ಲೂ ಕಾಣ್ತಾ ಇಲ್ಲ. ಜನಗಳು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬೆಳಗಿನ ಹೊತ್ತು ಒಂದು ಅಲಂಕಾರ ಇಲ್ಲ, ತೋರಣಗಳಿಲ್ಲ, ಯಾವುದೂ ಇಲ್ಲ. ಅಲ್ಲಿ ಓಡಾಡ್ತಿದ್ದ ಒಬ್ಬರನ್ನ ವಿಚಾರಿಸಿದ್ರು, ಮಂತ್ರಿಗಳು ಹೋಗಿ ವಿಚಾರಿಸಿದ್ರು, ಏನಪ್ಪ ಇಲ್ಲಿ ಇವತ್ತು ಯಾವುದೋ ಒಂದು ದೇವಸ್ಥಾನದ ಒಂದು ಕುಂಭಾಭಿಷೇಕ ಇದೆಯಂತಲ್ಲ, ಎಲ್ಲಿದೆ ಆ ದೇವಸ್ಥಾನ? ಅವನು ಹೇಳಿದ, ಆ ಥರ ಯಾವ ದೇವಸ್ಥಾನ ಇಲ್ಲಿ ಯಾರು ಕಟ್ಟಿಲ್ಲ, ಇವತ್ತು ಆ ಥರ ಒಂದು ಉತ್ಸವನೂ ಯಾವುದೂ ಇಲ್ಲ, ನೀವು ತಪ್ಪಾಗಿ ಬಂದಿರಬೇಕು. ಇಲ್ಲಪ್ಪ, ಇಲ್ಲಿ ಪೂಸಲಾರ್ ಅಂತ ಹೇಳಿ ಒಬ್ಬರು ಇದ್ದಾರಂತೆ, ಅವರು ಕಟ್ಟಿದಾರಂತಲ್ಲ. ಓ, ನೀವು ಶಂಭು ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀರಾ? ಅವ್ರ ಹೆಸರು ಶಂಭು ಚಿತ್ರ ಅಂತ. ಯಾಕಂದರೆ ಸದಾ ಶಿವನ ಸ್ಮರಣೆಯಲ್ಲಿ ಇರೋದ್ರಿಂದ ಅವರಿಗೆ ಶಂಭು ಚಿತ್ರ ಅಂತ ಹೇಳಿ ಅವ್ರ ಹೆಸರು. ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಅವರು ಈ ಊರಿನವರೇ, ಆದರೆ ಅವ್ರಿಗೆ ಎಷ್ಟು ಬಡವರು ಅಂದರೆ ಅವ್ರಿಗೆ ದೊಡ್ಡ ಒಂದು ದೇವಸ್ಥಾನ ಕಟ್ಟುವಂಥ ಶಕ್ತಿ ಎಲ್ಲ ಅವ್ರಿಗಿಲ್ಲ. ಇಲ್ಲ, ಬೇಕಾದ್ರೆ ನಾನು ಹೋಗಿ ಕರ್ಕೊಂಬರ್ತೀನಿ ಅವ್ರನ್ನ, ನೀವೇ ಕೇಳ್ಕೊಳ್ಳಿ. ಅದಕ್ಕೆ ರಾಜ ಹೇಳಿದಂತೆ, ಇಲ್ಲ ಅವರು ಶ್ರೇಷ್ಠ ಶಿವಭಕ್ತರು, ಅವ್ರ ಹತ್ರ ನಾನೇ ಹೋಗ್ಬೇಕು, ನೀನು ಅವ್ರ ಮನೆ ತೋರಿಸು ಸಾಕು ಅಂತ ಹೇಳಿ ಹೋದಂತೆ. ಅವ್ನು ತೋರಿಸಿದಂತೆ ಒಂದು ಗುಡಿಸಲು ಜಗಲಿ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಯಾಕಂದರೆ ಆವತ್ತು ಪ್ರಾಣ ಪ್ರತಿಷ್ಠೆ ದಿನ ಕಾರ್ಯಕ್ರಮಗಳು ಅವರು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ಮನಸ್ಸಿನಲ್ಲಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ರಾಜ ಹೋಗಿ ಎದುರು ನಿಂತ್ಕೊಂಡ. ಆ ಶಬ್ದ ಕೇಳಿ ಅವರು ಕಣ್ ತೆರೆದ್ರು. ನೋಡಿದ್ರೆ ಎದುರುಗಡೆ ರಾಜ. ಹಂಗೆ ಎದ್ದು ನಿಂತ್ಕೊಂಡ್ರು. ಇಲ್ಲಿ ಎಲ್ಲರೂ ನೋಡ್ತಾ ಇದ್ದಂಗೆ ರಾಜ ಅವರ ಕಾಲಿನಲ್ಲಿ ಬಿದ್ದು, ಪೂಸಲಾರವರ ಕಾಲಿನಲ್ಲಿ ಬಿದ್ದು ನಮಸ್ಕಾರ ಮಾಡಿದ. ಪೂಸಲಾರಿಗೆ ಏನು ಗೊತ್ತಾಗಲಿಲ್ಲ, ಇದೇನು ರಾಜ ನನಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಆಮೇಲೆ ಎದ್ದು ಹೇಳ್ದ, ಸ್ವಾಮಿ, ತಾವು ಕಟ್ಟಿದ್ದ ದೇವಸ್ಥಾನದ ಪ್ರಾಣ ಪ್ರತಿಷ್ಠೆ ಇವತ್ತಂತೆ, ಆ ದೇವಸ್ಥಾನನ ನನಗೆ ದಯಮಾಡಿ ನೀವು ತೋರಿಸ್ಬೇಕು. ಆವಾಗ ಪೂಸಲಾರ್ ಹೇಳಿದ್ರಂತೆ, ನಾನು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೆ, ಆದರೆ ನನಗೆ ಧನ ಸಹಾಯ ಆಗಲಿಲ್ಲ ಅನ್ನೋಕ್ಕೋಸ್ಕರ ನಾನು ಮನಸ್ಸಿನಲ್ಲೇ ಕಟ್ಟಿದ್ದೆ. ನಾನು ಮನಸ್ಸಿನಲ್ಲೇ ಕಟ್ಟಿದ್ದ ಒಂದು ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದೆ. ಅದಕ್ಕೆ ರಾಜ ಹೇಳಿದಂತೆ, ನೆನ್ನೆ ಕನಸಿನಲ್ಲಿ ಶಿವನು ಬಂದು ಈ ವಿವರೆಲ್ಲ ನನಗೆ ಹೇಳಿ ಪ್ರಾಣ ಪ್ರತಿಷ್ಠೆಗೆ ನಾನು ಪೂಸಲಾರವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು, ಅದಕ್ಕೋಸ್ಕರ ನಾನು ಬಂದ್ವಿ. ಪೂಸಲಾರ್ಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನನ್ನಂಥ ಒಂದು ಬಡ ಭಕ್ತನಿಗೋಸ್ಕರ ರಾಜನಿಗೆ ನೀವು ಕನಸಿನಲ್ಲಿ ಬಂದು ಹೇಳಿದ್ದೀರಲ್ಲ ಅಂತ ಹೇಳಿ, ಎಂಥದ್ದು ನನ್ನ ಭಾಗ್ಯ ಅಂತ ಹೇಳಿ ಬಹಳ ಸಂತೋಷಪಟ್ಟರಂತೆ. ರಾಜನು ಅವ್ರನ್ನ ಬಹಳವಾಗಿ ಶ್ಲಾಘಿಸಿ ಅಲ್ಲಿ ಒಂದು ಮಾತು ಕೊಟ್ಟನಂತೆ, ನೀವು ಕನಸಿನಲ್ಲಿ ಕಟ್ಟಿದ್ದ ಅದೇ ದೇವಸ್ಥಾನ ನಾನು ನಿಮಗೋಸ್ಕರ ಕಟ್ಟಿಸ್ಕೊಡ್ತೀನಿ, ನೀವು ನಿಮ್ಮ ಜನ್ಮ ಪೂರ್ತಿ ಅದರಲ್ಲೇ ಇದ್ದು ಪೂಜೆ ಮಾಡಿ ಅಂತ ಹೇಳಿ ರಾಜನು ತನ್ನ ಊರಿಗೆ ಹೊರಟೋದಂತೆ. ಈಗಲೂ ಕೂಡ ತಿರುನೆಂಡ್ರ ಊರಿನಲ್ಲಿ ಹೃದಯಾಲೇಶ್ವರರ ದೇವಸ್ಥಾನ ಅಂತ ಹೇಳಿ ಪೂಸಲಾರ್ಗೋಸ್ಕರ ರಾಜನ ಕಟ್ಟಿಕೊಟ್ಟಿದ್ದ ದೇವಸ್ಥಾನ ಇದೆ, ನಾವು ನೋಡಿ ಆನಂದ ಪಡಬಹುದು. ಅದೇ ಥರ ಕಂಚಿನಲ್ಲಿ ಕೈಲಾಸನಾಥ ದೇವಸ್ಥಾನ ಕೂಡ ರಾಜ ಕಟ್ಟಿದ್ದು, ಅದು ಕೂಡ ಇವತ್ತುವರೆಗೂ ಇದೆ, ಅದನ್ನು ಕೂಡ ನಾವು ದರ್ಶನ ಮಾಡಬಹುದು. ಇಲ್ಲಿ ಈ ಕಥೆಯಲ್ಲಿ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ನಾವು ಬಾಹ್ಯ ಪೂಜೆನೂ ಮಾಡ್ತೀವಿ, ಅಂತರಂಗ ಪೂಜೆನೂ ಮಾಡ್ತೀವಿ. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಬಾಹ್ಯ ಪೂಜೆಯನ್ನು ಮೊದಲು ಮಾಡಬೇಕು, ಅದರಲ್ಲಿ ಪಳಗಬೇಕು. ಅಂದರೆ ಮೂರ್ತಿ ಸ್ಥಾಪನೆ ಮಾಡೋದು, ಲಿಂಗ ಸ್ಥಾಪನೆ ಮಾಡೋದು, ಅದಕ್ಕೆ ಹೂವಿಂದ ಅರ್ಚನೆ ಮಾಡೋದು, ಅಲಂಕಾರ ಮಾಡೋದು, ನೈವೇದ್ಯ ಮಾಡೋದು, ಇಂಥ ಬಾಹ್ಯ ಪೂಜೆ ಮಾಡಬೇಕು. ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಏನಾಗುತ್ತೆ, ಬದಲಾವಣೆ ಆಗುತ್ತೆ. ನಾವು ಹುಡುಕ್ತಾ ಇರುವಂಥ ದೇವರು ಹೊರಗಡೆ ಎಲ್ಲೂ ಇಲ್ಲ, ಹೊರಗಡೆನೇ ಇದ್ದಾನೆ, ಬಟ್ ಪ್ರಮುಖವಾಗಿ ನಮ್ಮ ಮನಸ್ಸೊಳಗೆ ಇದ್ದಾನೆ. ಮನಸ್ಸೊಳಗಿರುವ ದೇವರನ್ನ ನಾವು ಪೂಜೆ ಮಾಡಬೇಕು.
ಅದೇ ಶ್ರೇಷ್ಠವಾದದ್ದು. ಬಾಹ್ಯ ಪೂಜೆ ಅದಕ್ಕೆ ಒಂದು ಹೆಜ್ಜೆ ಅಷ್ಟೆ, ಒಂದು ಮಾರ್ಗ. ಅಂತರಂಗ ಪೂಜೆನೇ ಬಹಳ ಮುಖ್ಯವಾದದ್ದು. ಅದರಿಂದಾಗಿ ಈ ಒಂದು ಕಥೆ ಮುಖಾಂತರ ಪೂಸಲಾರ್ ನಮಗೆಲ್ಲ ಹೇಳುವ ಸಂದೇಶ ಏನಪ್ಪ ಅಂದರೆ, ಯಾವಾಗಲೂ ಅಂತರಂಗದಲ್ಲಿ ಇರುವಂಥ ದೇವರನ್ನೇ ಸ್ಮರಿಸ್ತಾ ಇರ್ರಿ ಅನ್ನೋದೇ ಇದರ ಸಂದೇಶ. ನಮಸ್ಕಾರ.